ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವ. ರಾಹುಲ್ ಗಾಂಧಿ ಗುಜರಾತ್ನ ಯಾಕೆ ಹೇಳಿದ್ದಾರೆ? ಇದು ಬಹಳ ಯೋಚನೆ ಮಾಡುವಂಥ ವಿಷಯ. ಯಾಕಂದರೆ ಗುಜರಾತ್ ಇದು RSS ಮತ್ತು BJP ಆಡಂಬಲ, ಅದರ ಮೂಲ ತಳ ಅಲ್ಲಿ ಶುರುವಾದಂಥದ್ದು. 1985ರವರೆಗೆ ಕಾಂಗ್ರೆಸ್ಸಿನ ಹಾವಳಿ ಇರಲಿಲ್ಲ. ಕಾಂಗ್ರೆಸ್ ಜಬರ್ದಸ್ತಾಗಿ ಆರಿಸಿ ಬರ್ತಾಯಿತ್ತು. 55% ಓಟ್ ಅವರು ಅಲ್ಲಿದ್ದು, 55% ಓಟ್ ಅಲ್ಲಿದ್ದು ಗುಜರಾತ್ದಲ್ಲಿ. ಅದರ ನಂತರದಲ್ಲೇ ನಮ್ಮ ಮೋದಿ ಅವ್ರ ಕಾಲ ಶುರು ಆಯಿತು. ಅದರಲ್ಲೂ 2002 ಗೋಧ್ರಾ ಎಲ್ಲರೂ ನೆನಪಿಡುವಂಥ ವಿಷಯ. ಅದರಿಂದಾಗಿ ಇಡೀ ದೇಶವ್ಯಾಪಿ BJP ಮತ್ತು RSS ಬೆಳೆದು ನಾವು ನೋಡಿದ್ದೀವಿ. ಯಾವ ಗುಜರಾತ ಒಂದು ಕಾಲಕ್ಕೆ ಕಾಂಗ್ರೆಸ್ನ ಗಢ ಆಗಿತ್ತು ಮತ್ತು ಅನೇಕ ವೈಚಾರಿಕ ವಿಚಾರಗಳಿಗೆ ತಾನಾಗಿತ್ತು. ಗಾಂಧಿ ಮತ್ತು ಸರ್ದಾರ್ ವಲ್ಲಭಭಾಯ್ ಪಟೇಲ್ ಕೊಟ್ಟಂಥ ಸ್ಥಾನ ಆಗಿತ್ತು. ಅದು ನಂತರದಲ್ಲಿ ಗೋಧ್ರಾ ಹತ್ಯಾಕಾಂಡದ ನಂತರ ಏನಾಯಿತು ಅನ್ನೋದು ನಮ್ಮ ಕಣ್ಣು ಮುಂದದ. ಅದು RSS ಮತ್ತು BJPಯ ಗಢ ಆಯಿತು. ಅಲ್ಲೇ ಈ RSS ಮತ್ತು BJPಯ ಒಂದೇನಪ್ಪ ಅಂತಂದ್ರೆ ಆಡಳಿತಲ್ಲೇ ಅಲ್ಲಿ ಜೋರ್ದಾರಾಗಿ ಬೆಳೆದು ಬಂದುಬಿಡ್ತು. ಇದರಿಂದಾಗಿ ವಿಶೇಷವಾಗಿ BJP ಅಂದಿನಿಂದ ಇಂದಿನವರೆಗೆ ಮತ್ತೊಬ್ಬರಿಗೆ ಅವಕಾಶ ಕೊಟ್ಟಿಲ್ಲ. ಇದಕ್ಕೆ ಕಾರಣ RSS ಮತ್ತು BJP ಇಡೀ ಪ್ರತಿ ಗುಜರಾತಿನ ಓಣಿಯಲ್ಲಿ ಸಹಿತ ತನ್ನ ಶಕ್ತಿಯನ್ನು ಬೆಳೆಸ್ಕೊಂಡಿದ್ದು, RSS ಸಂಘಟನೆ ಬೆಳೆಸ್ಕೊಂಡಿದ್ದು, ಹಿಂದೂ ಮುಸ್ಲಿಂ ಧ್ರುವೀಕರಣ ಸರಿಯಾಗಿ ಉಪಯೋಗ ಮಾಡಿಕೊಂಡಿದ್ದು, ಜೊತೆಗೆ ಆ ಒಂದು ತನ್ನ ಪ್ರಯೋಗಶಾಲೆಯನ್ನು ಗುಜರಾತ್ನಂಗೆ ಮಾಡಿ 2002ರಿಂದ ಇವರು ಪ್ರಧಾನಿ ಆಗುವವರೆಗೆ ವೈಬ್ರೆಂಟ್ ಗುಜರಾತ, ವಿಶೇಷವಾದ ಗುಜರಾತ್ ಬಗ್ಗೆ ಪ್ರಚಾರ ಮಾಡಿದ್ದ ಶಿಕ್ಷಣಕ್ಕೆ ಮುಂದೆ, ವ್ಯಾಪಾರಕ್ಕೆ ಮುಂದೆ, ಎಲ್ಲದಕ್ಕೂ ಮುಂದೆ. ಅದೆಲ್ಲಕ್ಕಿಂತ ಮುಖ್ಯವಾಗಿ 2085ರವರೆಗೆ ವಿಶೇಷವಾಗಿ ಕಾಂಗ್ರೆಸ್ಸಿನ ಗಂಟು ಆದಂತಹ ಕಾರ್ಪೊರೇಟ್ಗಳು, ದುಡ್ಡಿನ ಗಂಟು ಆದಂಥ ಕಾರ್ಪೊರೇಟ್ಗಳು ನಿಧಾನಕ್ಕೆ BJP ಕಡೆ ಒಲಿದಿದ್ದು, ಆರ್ಥಿಕವಾಗಿ ಭದ್ರಾಗಿದ್ದು. ಯಾವುದೇ ಒಂದು ಸಂಘಟನೆ ಆಗಬೇಕಾದ್ರೂ ಆರ್ಥಿಕವಾಗಿ ಭದ್ರ ಆಗಲೇಬೇಕು. ಆ ದಿಶೆಯಲ್ಲಿ ಕಾರ್ಪೊರೇಟ್ಗಳನ್ನು ನಮ್ಮ ಮೋದಿಯವರು ಬೆಳೆಸಿದ್ರು. ಮೋದಿಯವರನ್ನು ಕಾರ್ಪೊರೇಟರ್ ಬೆಳೆಸಿ ಅದಾನಿ ಅಂಬಾನಿ ಈ ದೇಶದ ಒಂದು ರಾಜಕೀಯ ವ್ಯವಸ್ಥೆಯಲ್ಲಿ ಬದಲಾವಣೆ